ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 377. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಏನ್ ಭಾವನೆ ಇದೆ ಅಂಡ್ ನಿಮಗೆ ನಿಮ್ಮ ವ್ಯಕ್ತಿ ಮೇಲೆ ಏನ್ ಭಾವನೆ ಇದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ನಿಮ್ಗೆ ಯಾವ್ದಾದ್ರು ಪ್ರಾಬ್ಲಮ್ಗೆ ಕ್ರಿಸ್ಟಲ್ಸ್ ಏನಾದ್ರು ಬೇಕು, ಬ್ರೇಸ್ಲೆಟ್ಸ್ ಏನಾದ್ರು ಬೇಕು ಅಂತಂದ್ರೆ ಅದೇ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ನ ಮಾಡಿ ಡೀಟೇಲ್ಸ್ ನ ತಗೋಬಹುದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ ಅಂಡ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಓಕೆನಾ? ಯೂನಿವರ್ಸ್ ನನಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಹಾಗೂ ಅವರ ವ್ಯಕ್ತಿಯ ಭಾವನೆಗಳೇನಿದೆ ಇವ್ರ ಮೇಲೆ ಅಂಡ್ ಇವರ ಭಾವನೆ ಏನಿದೆ ಅವ್ರ ಮೇಲೆ ಅಂತ ತಿಳಿಸಿ. ಇದು ನಿಮ್ಮ ಫೀಲಿಂಗ್ಸ್ ನಿಮ್ಮ ವ್ಯಕ್ತಿ ಮೇಲೆ. ಇದು ನಿಮ್ಮ ವ್ಯಕ್ತಿ ಫೀಲಿಂಗ್ಸ್ ನಿಮ್ಮ ಮೇಲೆ. ಓಕೆ, ಫಸ್ಟ್ ನಿಮ್ ಫೀಲಿಂಗ್ಸ್ ನೋಡೋದಾದ್ರೆ ಇಲ್ಲಿ ನೀವು ಈ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು, ಲವರ್ಸ್, ನಿಮ್ಮ ವ್ಯಕ್ತಿ ಜೊತೆಲಿ ನೀವು ಎಂಡ್ ಮಾಡಿದೀರಾ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಿಕಾಸ್ ನಿಮಗೆ ಒಂದು ಥಾಟ್ ತುಂಬಾನೇ ಡಿಸ್ಟರ್ಬ್ ಮಾಡ್ತಿತ್ತು. ನೀವು ಫೂಲ್ ಆಗಿ ಏನಾದ್ರು ಸ್ಟೆಪ್ ತಗೊಂಡಿದ್ದೀರಾ ಆ ವ್ಯಕ್ತಿ ಕಡೆ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಆ ವ್ಯಕ್ತಿ ಕಡೆ, ನಿಮ್ದೇ ತಪ್ಪು ಅಂತ ನೀವು ತುಂಬಾನೇ ಬ್ಲೇಮ್ ಮಾಡ್ಕೊಂಡು ನೆಮ್ಮದಿ ಕೆಡ್ಸ್ಕೊಂಡಿರೋದಿದೆ. ಬಟ್ ನೀವು ಎಂಡ್ ಮಾಡಿದೀರಾ, ಈ ರಿಲೇಶನ್ಶಿಪ್ ನ ಎಂಡ್ ಮಾಡಿದೀರಾ. ಓಕೆನಾ? ಅಂಡ್ ನಿಮ್ ವ್ಯಕ್ತಿ ಫೀಲಿಂಗ್ಸ್ ನ ನೋಡೋದಾದ್ರೆ ನಿಮ್ ವ್ಯಕ್ತಿ ನೀವ್ ಎಂಡ್ ಮಾಡಿದಾಗಿಂದ ವ್ಯಕ್ತಿಗೆ ನೀವೇನೋ ಒಂದು ರೆಸ್ಪೆಕ್ಟ್ ಕೊಟ್ಟಿಲ್ಲ ಈ ರಿಲೇಶನ್ಶಿಪ್ಗೆ ಅನ್ನೋ ಒಂದು ಫೀಲ್ ಬಂದಿದೆ. ಅಂಡ್ ಇಲ್ಲಿ ಸ್ಪೈಯಿಂಗ್ ಎನರ್ಜಿ, ನಿಮ್ಮನ್ನ ನೀವ್ ಯಾಕೆ ಈ ರೀತಿ ಎಂಡ್ ಮಾಡಿದ್ರಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಅಂಡ್ ಅವರು ರೀಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಸಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ, ಈ ಸಿಚುವೇಶನ್ ಏನ್ ನೀವು ಈಗ ಎಂಡ್ ಮಾಡಿದಿರಲ್ಲ ಅದನ್ನ ನೀವು ಬಿಗಿನಿಂಗ್ ಮಾಡ್ಬೇಕು, ಅದ್ ಎಂಡ್ ಆಗೋದಿಕ್ ಬಿಡಬಾರ್ದು ಅನ್ನೋ ಒಂದು ಥಾಟ್ಸ್ ಅವ್ರನ್ನ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ. ಬಟ್ ಧೈರ್ಯನೇ ಸಾಕಾಗ್ತಿಲ್ಲ. ನಿಮ್ಮ ಬಿಹೇವಿಯರ್ ಆ ವ್ಯಕ್ತಿಗೆ ಭಯ ತರ್ತಿದೆ. ಸೊ ನೀವು ಸಡನ್ ಆಗಿ ನಿಮ್ಮಲ್ಲಿ ಚೇಂಜಸ್ ನ ನೋಡಿದ್ರು, ನಿಮಗೆ ಪಾಸ್ಟ್ ಏನಾದ್ರೂ ನೆನಪಾಗಿರ್ಬೋದು ಅಥವಾ ನಿಮ್ಮ ಎಕ್ಸ್ ಏನಾದ್ರೂ ನೆನಪಾಗಿರ್ಬೋದು. ಬಿಕಾಸ್ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೀರಾ ಅನ್ನೋದು ಕಾಣ್ತಾ ಇದೆ. ಸೊ ಅದಕ್ಕೆ ಈ ವ್ಯಕ್ತಿ ವಿಚಾರವಾಗಿ ನೀವು ಇಲ್ಲಿ ಎಂಡ್ ಮಾಡಿದೀರಾ ಅಂಡ್ ಒಂದು ಸಮಾಧಾನದ ಜೀವನ ಬೇಕು ಅಂತ ಸಹನು ನೀವು ಇಲ್ಲಿ ಎಂಡ್ ಮಾಡಿರ್ಬೋದು. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನೀವು ತುಂಬಾ ಸಲ ನೀವು ಕಾಂಟ್ಯಾಕ್ಟ್ ನ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದಾರೆ ನಿಮ್ ವ್ಯಕ್ತಿ ನಿಮ್ಗೆ. ಬಟ್ ನೀವ್ ಅದನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ ಅಂಡ್ ಬ್ಲಾಕ್ ಮಾಡೋದಾಗ್ಲಿ ಈ ರೀತಿ ಮಾಡ್ತಾ ಇದ್ದೀರಾ. ಬಟ್ ನಿಮ್ ವ್ಯಕ್ತಿ ಏನ್ ತಪ್ಪು ಮಾಡಿದಾರೋ ಏನೋ ಗೊತ್ತಿಲ್ಲ, ಬಟ್ ತುಂಬಾನೇ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಿದ್ದಾರೆ. ಬಿಕಾಸ್ ಆ ವ್ಯಕ್ತಿಗೆ ಇಲ್ಲಿ ಒಂದು ಕಮಿಟ್ಮೆಂಟ್ ಕೊಡಬೇಕು, ಮದ್ವೆ ಆಗ್ಬೇಕು, ಈ ರಿಲೇಶನ್ಶಿಪ್ ಆಗಿರ್ಲಿ, ಈ ಲವ್ ವಿಚಾರ ಆಗಿರ್ಲಿ,
ಇದೆಲ್ಲ ಬಂದು ಮ್ಯಾರೇಜ್ ಅಲ್ಲಿ ಎಂಡ್ ಆಗ್ಬೇಕು ಇದು ಅನ್ನೋದು ಅವ್ರ ಕನಸು. ಬಟ್ ಇಲ್ಲಿ ನೋಡೋದಾದ್ರೆ ನೀವು ಸ್ಟಾರ್ಟಿಂಗ್ ನಲ್ಲೇ ನೀವು ಎಂಡ್ ಮಾಡಿದೀರಾ ಈ ರಿಲೇಶನ್ಶಿಪ್ ನ. ಆ ವ್ಯಕ್ತಿಗೆ ನೀವು ಬೇಕು. ಆ ವ್ಯಕ್ತಿ ಇಲ್ಲಿ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ನಿಮ್ಮನ್ನ. ತುಂಬಾ ಈಗ ಕೆಲವು ತಪ್ಪುಗಳನ್ನ ಮಾಡಿದ್ದಾರೆ. ಬಟ್ ಈಗ ಆ ವ್ಯಕ್ತಿ ಏನಕ್ಕೆ ವೇಟ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ ಕಡೆಯಿಂದ ಅವರಿಗೆ ಆನ್ಸರ್ಸ್ ಬೇಕಾಗಿದೆ. ಈಗ ಕೆಲವು ಕ್ವಶನ್ಸ್ ಅನ್ನೋದು ಈ ವ್ಯಕ್ತಿ ನಿಮ್ಗೆ ಕೊಟ್ಟಿರ್ಬೋದು. ವೈ, ಯಾಕೆ ಅನ್ನೋದನ್ನೇ ಕೊಟ್ಟಿರ್ತಾರೆ. ನೀವು ಮಾಡಿರೋ ಎಂಡಿಂಗ್, ನೀವು ಸಡನ್ ಆಗಿ ಕೊಟ್ಟಿರೋ ಎಂಡಿಂಗ್ಗೆ ಅವರು ಯಾಕೆ ಅಂತ ನಿಮ್ಮಿಂದ ಆನ್ಸರ್ ಅನ್ನೋದು ಸಿಗ್ತಾ ಇಲ್ಲ. ಅಂಡ್ ಇಲ್ಲಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದೀರಾ ನೀವು. ಯಾಕೆ ನೀವು ವಾಕ್ ಅವೇ ಮಾಡ್ಬೇಕು ಅನ್ನೋದು ಇವನ್ ನಿಮ್ಗೂ ಗೊತ್ತಿಲ್ಲ ಅಂತ ಕಾಣ್ತಿದೆ ಇಲ್ಲಿ. ಬಟ್ ಸಡನ್ ಚೇಂಜಸ್ ನಿಮ್ಗೂನು ಗೊತ್ತಾಗ್ತಿದೆ. ಈ ವ್ಯಕ್ತಿ ಒಂದ್ ಸರ್ಟನ್ ಟೈಮ್ ಅಲ್ಲಿ ಈ ವ್ಯಕ್ತಿ ಕಡೆಯಿಂದ ಟೈಮ್ ಆಗ್ಲಿ ಕಾಲ್ ಬಂದಿಲ್ಲ ಅಂತಂದಾಗ ನೀವ್ ತುಂಬಾನೇ ಡಾಮಿನೇಟ್ ಮಾಡಿದಂತ ವ್ಯಕ್ತಿ ಈಗ ಅದೇ ವ್ಯಕ್ತಿಗೆ ನೀವೇ ಬೇಡ ಅಂತ ನೀವು ದೂರ ಇಡ್ತಿದ್ದೀರಾ. ಓಕೆನಾ? ಇದು ಈ ವ್ಯಕ್ತಿಗೆ ಅವಮಾನ ಮಾಡ್ದಂಗ್ ಆಗ್ತಾ ಇದೆ. ಆ ವ್ಯಕ್ತಿಗೆ ಇನ್ನೊಂದು ಡೌಟ್ ಏನಿದೆ ಅಂತಂದ್ರೆ ನಿಮ್ಗೆ ಏನಾದ್ರು ಆಪ್ಷನ್ಸ್ ಇದೆಯಾ, ಯಾಕೆ ನನ್ನ ಸಡನ್ ಆಗಿ, ಅಥವಾ ಇನ್ಯಾರಾದ್ರೂ ಲೈಫಲ್ಲಿ ಇವ್ರ ಲೈಫಲ್ಲಿ ಎಂಟ್ರಿ ಆದ್ರ ನನ್ನನ್ ಯಾಕೆ ಇವ್ರು ಸಡನ್ ಆಗಿ ಬೇಡ ಅಂತ ಹೇಳ್ತಾ ಇದಾರೆ ಅಂತ ತಲೆ ಕೆಡ್ತಿದೆ ನಿಮ್ ವ್ಯಕ್ತಿಗೆ. ಈ ವ್ಯಕ್ತಿ ಈ ಸಿಚುವೇಶನ್ ನ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಅಂಡ್ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಕಾನ್ಸಂಟ್ರೇಷನ್ ಅದು ಅವ್ರ ಕೆಲ್ಸದ ಮೇಲೆ ಅವರು ಅಲ್ಲಿ ಫೋಕಸ್ ನ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಆ ವ್ಯಕ್ತಿಗೆ. ಓಕೆನಾ? ಅಷ್ಟ್ ಪ್ರೀತಿ ಇದ್ದು ಈಗ ಯಾಕೆ ಸಡನ್ ಆಗಿ ಈ ರೀತಿ ಮಾಡ್ತಾ ಇದಾರೆ ಅನ್ನೋದು ಒಂದ್ ಇಲ್ಲಿ ಕೆಲವ್ರು ಇರ್ಬೋದು, ಎಲ್ರು ಅಲ್ಲ. ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ಬೋದು, ಅಥವಾ ಇನ್ ಕೆಲವು ಜವಾಬ್ದಾರಿಗಳು ನಿಮ್ಮನ್ನ ಈ ರೀತಿ ಈ ತರ ಡಿಸೈಡ್ ಮಾಡೋ ರೀತಿಲಿ ಮಾಡಿರ್ಬೋದು. ಬಟ್ ನೀವ್ ಅವ್ರ ಹತ್ರ ಕೂತು ಮಾತಾಡಿ ನೀವ್ ಇದನ್ನ ಹೇಳಿ ಹೋಗ್ಬೋದು. ಈಗ ಅವ್ರನ್ನ ಕನ್ಫ್ಯೂಷನ್ ಅಲ್ಲಿ ತಳ್ಳೋ ಬದಲು ಕ್ಲಾರಿಟಿ ಕೊಟ್ಟು ಹೋಗ್ಬೋದು ನೀವು. ಓಕೆನಾ? ಒಂದ್ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಆ ವ್ಯಕ್ತಿ ನಿಮಗ್ ವೇಟ್ ಮಾಡ್ತಾ ಇದಾರೆ, ನಿಮ್ಮಲ್ಲಿ ಚೇಂಜಸ್ ಯಾವಾಗ ಬರುತ್ತೆ ಅಂತ. ನೀವ್ ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ. ನಿಮ್ ವ್ಯಕ್ತಿಗೆ ಇನ್ನೊಂದ್ ಭಯ ಅಂದ್ರೆ ಯಾರಾದ್ರೂ ಏನಾದ್ರು ಹೇಳ್ಕೊಟ್ರ, ಈ ತರ ಎಲ್ಲ ಯಾಕೆ ಇವ್ರು ಬಿಹೇವ್ ಮಾಡ್ತಾ ಇದಾರೆ, ನನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಆಗ್ಲಿ, ಇದೇನು ಸಿಚುವೇಶನ್ ಆಯ್ತು ಅಂತ ತುಂಬಾನೇ ತಲೆ ಕೆಡ್ಸ್ಕೊಂಡಿದ್ದಾರೆ ನಿಮ್ ವ್ಯಕ್ತಿ ಇಲ್ಲಿ. ಬಟ್ ಇದಕ್ಕೆ ಕ್ಲಾರಿಟಿ ಅನ್ನೋದು ನೀವೇ ಕೊಡ್ಬೇಕು. ಈ ಸಿಚುವೇಶನ್ಗೆ ನೀವೇ ಕ್ಲಾರಿಟಿ ಕೊಡ್ಬೇಕು. ಓಕೆನಾ? ಬಟ್ ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ಆ ವ್ಯಕ್ತಿಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ತುಂಬಾನೇ ಇದೆ. ಬಟ್ ಸ್ಟಿಲ್ ಇಲ್ಲಿ ಈ ವ್ಯಕ್ತಿ ಅವರ ಫ್ಯಾಮಿಲಿ ಮಾತು ಕೇಳ್ದಿರಾ, ಯಾರ ಮಾತು ಕೇಳ್ದಿರಾ, ನೀವೇ ಇಂಪಾರ್ಟೆಂಟ್ ಅಂತ ಇದಾರೆ ಈ ವ್ಯಕ್ತಿ. ಓಕೆನಾ? ಅಂಡ್ ನಿಮ್ಗೆ ಈಗೀಗ ಥಾಟ್ಸ್ ಬರ್ತಾ ಇರ್ಬೋದು ಈ ವ್ಯಕ್ತಿಗೆ ನಾನು ಅವ್ರಷ್ಟು ಕಾಂಟ್ಯಾಕ್ಟ್ ಮಾಡ್ತಾ ಇದಾರಲ್ಲ, ಅಥವಾ ನೀವೇ ಟೆಸ್ಟ್ ಮಾಡ್ತಿರ್ಬೋದು ನಿಮ್ ವ್ಯಕ್ತಿನ. ಆ ನಾನ್ ಮಾತಾಡ್ಲಾ ಬೇಡ್ವಾ ಅಂತ ನಿಮ್ಗೂ ಕನ್ಫ್ಯೂಷನ್ ಇದೆ. ತುಂಬಾ ಕನ್ಫ್ಯೂಷನ್ ಅಲ್ಲಿ ನೀವು ಈ ರೀತಿ ಸಡನ್ ಡಿಸಿಷನ್ ಮಾಡಿರೋದು. ಸೊ ಇದು ಬ್ಯಾಲೆನ್ಸ್ ಬರುತ್ತಾ? ನೀವು ಈಗ ನೋಡಿ, ನೀವೇ ಬೇಡ ಅಂತ ಹೇಳಿ ಆ ವ್ಯಕ್ತಿಗೆ ನೀವೇ ಯಾವಾಗ ಬ್ಯಾಲೆನ್ಸ್ ಬರುತ್ತೆ ಅಂತ ವೇಟ್ ಮಾಡ್ತೀರಾ ಸಿಚುವೇಶನ್ ಇದೆ. ಬಟ್ ತುಂಬಾ ಜನಕ್ಕೆ ಇಲ್ಲಿ ರೀಸನ್ ಏನೇ ಇದ್ರೂನು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಜೀವನ ಇರ್ಬೇಕು ಅನ್ನೋ ಒಂದು ಥಾಟ್ ತುಂಬಾ ಬಂದಿದೆ ಇಲ್ಲಿ. ಸೆಲ್ಫ್ ಮೋಟಿವೇಟ್ ಇರ್ಬೋದು, ನಿಮಗ್ ನೀವೇ ಪ್ರಿಫರೆನ್ಸ್ ಕೊಟ್ಕೋಬೇಕು ಅನ್ನೋದು ಸಹ ಇರ್ಬೋದು ಇಲ್ಲಿ. ಬಟ್ ಎಷ್ಟೇ ಪ್ರೀತಿ ಇದ್ರು ಈಗ ಸದ್ಯಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಅನ್ನೋದು ಕಾಣ್ತಾ ಇಲ್ಲ ಈ ವ್ಯಕ್ತಿ ಮೇಲೆ. ಸೊ ಹಾಗಾಗಿ ನೀವು ಈ ವ್ಯಕ್ತಿನ ಇಗ್ನೋರ್ ಮಾಡ್ತಿದ್ದೀರಾ, ಬೇಡ ಅಂತ ಹೇಳ್ತಿದ್ದೀರಾ. ಬಟ್ ಸ್ಟಿಲ್ ಈ ವ್ಯಕ್ತಿ ಇಲ್ಲಿ ಚೇಸ್ ಮಾಡ್ತಿದ್ದಾರೆ ನಿಮ್ಮನ್ನ. ನೀವು ಬೇಕು ಸ್ಪೈ ಮಾಡೋದು, ನೀವು ಬ್ಲಾಕ್ ಮಾಡಿದ್ರೆ ಬೇರೆ ಬೇರೆ ನಂಬರ್ ಇಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ,
ವಿತೌಟ್ ರೀಸನ್ ನೀವು ಇಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀರಾ. ಅವರಿಗೆ ಕ್ಲಾರಿಟಿ ಕೊಟ್ಟು ಹೋಗಿ, ಆಗ ಅವರು ಸೈಲೆಂಟ್ ಆಗ್ತಾರೆ. ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನಿಮಗ್ ಪದೇ ಪದೇ ಅನ್ನಿಸ್ತಿದೆ, ನಾನ್ ತಪ್ಪು ಮಾಡ್ಬಿಟ್ನಾ, ಈ ವ್ಯಕ್ತಿನ ಒಪ್ಕೊಂಡು ತಪ್ಪು ಮಾಡದ್ನಾ. ಬಟ್ ನೀವು ಖುಷಿಯಾಗೇ ಇದ್ರಿ. ಈ ವ್ಯಕ್ತಿ ನಿಮ್ ಜೀವನದಲ್ಲಿ ಇದ್ದಾಗ ನೀವು ಖುಷಿಯಾಗೇ ಇದ್ರಿ. ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ಸ್ ನ ಬಿಟ್ರೆ, ಪ್ರೀತಿ ವಿಚಾರವಾಗಿ ಎಲ್ಲೂ ನೀವು ತಪ್ಪು ಮಾಡಿರ್ಲಿಲ್ಲ. ಆ ವ್ಯಕ್ತಿಗೆನೆ ಈಗ ತುಂಬಾ ಭಯ ಆಗ್ತಿರೋದು. ನೀವ್ ಯಾವಾಗ ಬರ್ತೀರಾ, ಏನು ವೇಟ್ ಮಾಡ್ತಾ ಇದ್ದಾರೆ. ಎಕ್ಸ್ಪ್ರೆಸ್ ಮಾಡ್ಬೇಕು ಅವ್ರ ಪ್ರೀತಿನ. ನೀವ್ ಯಾಕೆ ಈ ರೀತಿ ಮಾಡಿದ್ರಿ? ಓಕೆನಾ? ನಿಮಗೆ ಪದೇ ಪದೇ ಅನ್ನಿಸ್ತಿರೋದು ಇಲ್ಲಿ ನಾನೇ ತಪ್ಪು ಮಾಡಿದೆ ಅಂತ. ಬಟ್ ಇಲ್ಲ, ಈ ಸಿಚುವೇಶನ್ ಅನ್ನೋದು ಸರಿ ಹೋಗುತ್ತೆ ಇಲ್ಲಿ. ಈಗ ನೀವೇ ತಪ್ಪು ಮಾಡಿರಿ ಅಥವಾ ನಿಮ್ ವ್ಯಕ್ತಿನೇ ತಪ್ಪು ಮಾಡಿರ್ಲಿ, ಈಗ ಏನ್ ನೀವು ಫೇಸ್ ಮಾಡ್ತಿದ್ದೀರಲ್ಲ, ಈ ಆಬ್ಸ್ಟಿಕಲ್ಸ್ ಎಲ್ಲ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಖಂಡಿತ ಇದೆ ಇಲ್ಲಿ. ಆ ವ್ಯಕ್ತಿ ಬಿಡಲ್ಲ. ಆ ವ್ಯಕ್ತಿ ಈಗ ಧೈರ್ಯ ಅನ್ನೋದು ಸಾಕಾಗ್ತಿಲ್ಲ. ಅವ್ರಿಗೆ ಅನ್ಸುತ್ತೆ ಕೆಲವು ಸಲ, ಇನ್ ಯಾರಾದ್ರೂ ಥರ್ಡ್ ಪಾರ್ಟಿ ಬಂದ್ಬಿಟ್ರೆ ಅನ್ನೋ ಭಯ ಎಲ್ಲ ತುಂಬಾನೇ ಇದೆ. ಓಕೆನಾ? ಬಟ್ ಅವರು ಆಕ್ಷನ್ ಅನ್ನೋದನ್ನ ತಗೊಂಡೇ ತಗೊಳ್ತಾರೆ. ಆ ವ್ಯಕ್ತಿ ಬಿಡೋಕಂತೂ ಅವ್ರು ರೆಡಿನೇ ಇಲ್ಲ. ಆ ವ್ಯಕ್ತಿಗೆ ನೀವೇ ಇಂಪಾರ್ಟೆನ್ಸ್ ಇದ್ದೀರಾ. ಯೂನಿವರ್ಸ್ ಪ್ಲೀಸ್ ಗೈಡೆನ್ಸ್ ನ ಕೊಡಿ. ಇಲ್ಲಿ ಹೋಗ್ತೀರಾ ಅಂತಂದ್ರೆ ಕ್ಲಾರಿಟಿ ಕೊಟ್ಟು ಹೋಗ್ಬೋದು. ಇಲ್ಲಿ ಡ್ರಾಮಾ ಮಾಡೋ ಅವಶ್ಯಕತೆ ಇರಲ್ಲ. ಬಿಕಾಸ್ ಅವರಿಗೂ ಕ್ಲಾರಿಟಿ ಬೇಕು. ಅಥವಾ ನಿಮ್ಮ ವ್ಯಕ್ತಿನೇ ಈ ರೀತಿ ಪ್ರಾಬ್ಲಮ್ಸ್ ನ ನಿಮಗ್ ಕೊಡ್ತಿದ್ರೆ ಅವರಿಗೂ ಅನ್ವಯಿಸುತ್ತೆ ಇದು. ಓಕೆನಾ? ಇಬ್ರಲ್ಲಿ ಒಬ್ರು ಯಾರಾದ್ರೂ ಈ ರೀತಿ ಮಾಡ್ತಾನೆ ಇರ್ತೀರಾ. ಸೊ ಇಲ್ಲಿ ಹೇಳೋದು, ನೀವ್ ಕರೆಕ್ಟ್ ಆಗಿದ್ದು ನಿಮ್ಗೆ ಆ ವ್ಯಕ್ತಿನೇ ಬೇಕು. ಬಟ್ ಅವ್ರಿಗೆ ಈ ರೀತಿ ಪ್ರಾಬ್ಲಮ್, ನೀವ್ ಕೇಳಿ ಕ್ಲಾರಿಟಿ ತಗೊಳ್ಳಿ. ಬಟ್ ನೀವೇ ಏನಾದ್ರೂ ನಿಮ್ ವ್ಯಕ್ತಿನ ಕನ್ಫ್ಯೂಷನ್ ಅಲ್ಲಿ ಇಟ್ಟಿದ್ರೆ, ನೀವು ಕನ್ಫ್ಯೂಸ್ ಮಾಡ್ಕೊಂಡು ಕನ್ಫ್ಯೂಷನ್ ಅಲ್ಲಿ ಇಟ್ಟಿದ್ರೆ, ಒಂದು ಕ್ಲಾರಿಟಿ ಬೇಕಾ ಬೇಡವಾ ಅಂತ ಒಂದು ಕ್ಲಾರಿಟಿ ಕೊಟ್ಟು ಹೋಗಿ. ನಿಮ್ ಲೈಫಿಗೆ ನೀವು ಮೂವ್ ಆನ್ ಆಗಿ. ಓಕೆನಾ? ವೇಟ್ ಮಾಡ್ಸಕ್ ಹೋಗ್ಬೇಡಿ. ಅವ್ರ ಟೈಮು ವೇಸ್ಟ್, ನಿಮ್ ಟೈಮು ವೇಸ್ಟ್ ಆಗುತ್ತೆ ಇಲ್ಲಿ. ಅಥವಾ ನೀವು ಬ್ಲೇಮಿಂಗ್ ಆಗ್ತದೆ ಅವ್ರ ಕಡೆ. ಅವರು ನಿಮ್ಮನ್ನ ಬ್ಲೇಮ್ ಮಾಡೋ ಚಾನ್ಸಸ್ ಇರುತ್ತೆ ನೀವೀಗ ವೇಟ್ ಮಾಡ್ಸಿದ್ರೆ ಆ ವ್ಯಕ್ತಿನ. ಓಕೆನಾ? ತುಂಬಾ ಜನ ನಿಮ್ ವ್ಯಕ್ತಿನ ಬಿಟ್ಟು ಇಲ್ಲಿ ಮೂವ್ ಆನ್ ಆಗೋದ್ರಲ್ಲಿ ರೆಡಿ ಆಗಿದ್ದೀರಾ. ಓಕೆನಾ? ಸೊ ಕ್ಲಾರಿಟಿ ಕೊಟ್ಟು ಮೂವ್ ಆಗಿ. ಬೇಡ 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 ಅಂತ ಆ ವ್ಯಕ್ತಿ ಮನ್ಸಲ್ಲೂ ನೀವು ಕೆಟ್ಟೋರಾಗೋ ಬದಲು, ಅವ್ರಿಗೂ ಒಂದು ಕನ್ಫ್ಯೂಷನ್ ಅಲ್ಲಿ ಇಡೋ ಬದಲು, ಏನೋ ಅರ್ಥ ಆಗ್ತಿಲ್ಲ ಅಂತ ಇಡೋ ಬದಲು ಒಂದು ಕ್ಲಾರಿಟಿ ಕೊಟ್ಟು ಹೋಗಿ. ಓಕೆನಾ? ನಿಮ್ಮ ಡಾಮಿನೇಟಿಂಗ್ ಬೇಡ ಇಲ್ಲಿ. ಓಕೆನಾ? ನಿಮ್ ಲೈಫಲ್ಲಿ ಆಗ ನೀವು ಹ್ಯಾಪಿ ಆಗಿರ್ಬೋದು, ಅವರಿಗೂ ಒಂದ್ ದಾರಿ ಸಿಕ್ಕಂಗ್ ಆಗುತ್ತೆ. ಇಲ್ಲ ಅಂತಂದ್ರೆ ಅವರಿಗೂ ಬ್ಲಾಂಕ್ ಫೀಲ್ ಮಾಡ್ತಾ ಇದಾರೆ ಈಗ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಕ್ರಿಸ್ಟಲ್ಸ್ ಬೇಕು, ಬ್ರೇಸ್ಲೆಟ್ಸ್ ಬೇಕು ಅಂತಂದ್ರೂ ಸಹ ಅದೇ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ನ ಮಾಡಬಹುದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.